ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಈ ಬಾರಿ ಅನೇಕ ಜನರು ವರಮಹಾಲಕ್ಷ್ಮೀ ವ್ರತವನ್ನು 2ನೇ ಶುಕ್ರವಾರ ಆಚರಿಸಬೇಕೋ ಅಥವಾ 3ನೇ ಶುಕ್ರವಾರ ಆಚರಿಸಬೇಕು ಎಂಬ ಗೊಂದಲದಲ್ಲಿದ್ದಾರೆ. ಆದ್ದರಿಂದ ಈ ಕುರಿತು ಸ್ಪಷ್ಟೀಕರಣ ನೀಡಲಾಗಿದೆ. ಏನೆಂದರೆ, ಈ ಬಾರಿ ಶ್ರಾವಣ ಮಾಸವು ಆಗಸ್ಟ್ 13ನೇ ತಾರೀಕು ಗುರುವಾರದಂದು ಪ್ರಾರಂಭವಾಗುತ್ತದೆ. ಮರುದಿನವೇ ಅಂದರೆ ದಿನಾಂಕ 14/8/2026 ಮೊದಲನೇ ಶ್ರಾವಣ ಶುಕ್ರವಾರ ಪ್ರಾರಂಭವಾಗುತ್ತದೆ. ದಿನಾಂಕ 21/8/2026 2ನೇ ಶ್ರಾವಣ ಶುಕ್ರವಾರ ಬರುತ್ತದೆ. ಸಾಮಾನ್ಯವಾಗಿ ವರಮಹಾಲಕ್ಷ್ಮೀ ವ್ರತವನ್ನು 2ನೇ ಶುಕ್ರವಾರ ಆಚರಿಸಲಾಗುತ್ತದೆ. ವರಮಹಾಲಕ್ಷ್ಮೀ ವ್ರತವನ್ನು ಶ್ರಾವಣ ಮಾಸದ ಹುಣ್ಣಿಮೆಗಿಂತ ಮೊದಲು ಬರುವ ಶುಕ್ರವಾರ ಆಚರಿಸಬೇಕು. ಈ ಬಾರಿ ಶ್ರಾವಣ ಮಾಸದ ಹುಣ್ಣಿಮೆಯು 3ನೇ ಶುಕ್ರವಾರ ಅಂದರೆ ದಿನಾಂಕ 28/8/2026 ಬಂದಿದೆ. ಹೀಗಾಗಿ ಈ ಬಾರಿ ವರಮಹಾಲಕ್ಷ್ಮೀ ವ್ರತವನ್ನು 2ನೇ ಶುಕ್ರವಾರದ ಬದಲು 3ನೇ ಶುಕ್ರವಾರ ಅಂದರೆ ದಿನಾಂಕ 28/8/2026 ಆಚರಿಸುವುದು ತುಂಬ ಪ್ರಶಸ್ತವಾಗಿದೆ. ಒಂದು ವೇಳೆ 3ನೇ ಶುಕ್ರವಾರ ಹುಣ್ಣಿಮೆ ನಂತರ ಬಂದಿದ್ದರೆ 2ನೇ ಶುಕ್ರವಾರವೇ ವರಮಹಾಲಕ್ಷ್ಮೀ ವ್ರತವನ್ನು ಆಚರಿಸಬೇಕಾಗುತ್ತಿತ್ತು. ಆದರೆ ಹುಣ್ಣಿಮೆ ದಿನವೇ ಶುಕ್ರವಾರ ಬಂದಿದ್ದರಿಂದ ಈ ಬಾರಿ 3ನೇ ಶುಕ್ರವಾರ ಅಂದರೆ ದಿನಾಂಕ 28/8/2026 ವರಮಹಾಲಕ್ಷ್ಮೀ ವ್ರತವನ್ನು ಆಚರಿಸಬೇಕು. ಶ್ರಾವಣ ಮಾಸದ ಮಾಸ ಮಹಾಲಕ್ಷ್ಮಿ ಅಂದರೆ ಶ್ರಾವಣ ಮಾಸದ ಗೌರಿಯನ್ನು ಮೊದಲನೇ ಶುಕ್ರವಾರ ದಿನಾಂಕ 14/8/2026 ಕೂಡಿಸಬೇಕು.